ಸ್ನೇಹಿತರು ಬೇರ್ಪಟ್ಟು ಒಂದಾದಂತಹ ಸಂದರ್ಭವನ್ನು ಈ ಕಥಾ ಮೂಲಕ್ಕೆ ಬಳಸ್ಕೊಂಡಿದ್ದಾರೆ. ಅಂದರೆ ದೇಶ ವಿಭಜನೆಯಾದ ಸಂದರ್ಭದ ನೋವನ್ನು ಕೂಡ ಈ ಕಥೆ ಪ್ರಮುಖವಾಗಿ ನಮಗೆ ತಿಳಿಸುತ್ತೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಾಹಿತ್ಯ ಲೋಕದ ಹಲವು ಕವಿಗಳು ಹಾಗೂ ವಚನಕಾರರನ್ನು ಪರಿಚಯಿಸುವ ಕಾರ್ಯಕ್ರಮ ಸಾಹಿತ್ಯ ಲೋಕದ ದಿಗ್ಗಜರು. ಕೇಳಿ ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಸಾಹಿತ್ಯ ಲೋಕದ ದಿಗ್ಗಜರು, ವಿವಿಧ ವಚನಕಾರರು ಹಾಗೂ ಕವಿಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ. ನೀವು ಕೇಳಿ, ನಿಮ್ಮ ಸ್ನೇಹಿತರಿಗೂ ಕೇಳಿಸಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಕೇಳೋಣ ಸಾಹಿತ್ಯ ಲೋಕದ ದಿಗ್ಗಜರು 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 ದಿಗ್ಗಜರು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಇವತ್ತಿನ ಸಾಹಿತ್ಯ ಲೋಕದ ದಿಗ್ಗಜರು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಪ್ರೀತಿಯ ಸ್ವಾಗತ. ಇವತ್ತು ಮತ್ತೊಬ್ಬ ಅಪರೂಪದ ಸಾಹಿತಿಯನ್ನ ಪರಿಚಯಿಸತಕ್ಕಂಥ ಪ್ರಯತ್ನ. ಅವರು ಮುಸ್ಲಿಂ ಸಮುದಾಯದ ಧ್ವನಿಯಾಗಿ ಬೋಳುವಾರು ಮಹಮ್ಮದ್ ಕುನ್ನಿ ಅನ್ನುವಂತಹ ಹೆಸರಿನೊಂದಿಗೆ ತಮ್ಮನ್ನು ತಾವು ಗುರುತಿಸಿಕೊಂಡಿರ್ತಕ್ಕಂತಹ ಮಹಾನ್ ವ್ಯಕ್ತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ಪರಿಚಯ ಮಾಡಿಕೊಳ್ಳೋಣ. ನಿಮ್ಗೆ ಈ ಸಂಚಿಕೆ ಸಂಪೂರ್ಣವಾಗಿ ಅರ್ಥ ಆಗ್ಬೇಕು ಅಂದ್ರೆ ಕೇಳಿದ್ರೆ ನಾವು ನೋಡುವುದರಿಂದ ಮಾತ್ರ ಮಾಹಿತಿ ಸಿಗುವುದಿಲ್ಲ, ಕೇಳುವುದರಿಂದಲೂ ಮಾಹಿತಿ ಸಿಗುತ್ತದೆ. ಹಾಗಾಗಿ ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ಆಲಿಸಿ. ಬನ್ನಿ, ಹೆಚ್ಚು ತಡ ಮಾಡದೆ ನಮ್ಮ ಬೋಳ್ವಾರು ಮಹಮ್ಮದ್ ಅವರನ್ನ ಪರಿಚಯ ಮಾಡಿಕೊಳ್ಳೋಣ. ಪ್ರಮುಖವಾಗಿ ಬೋಳ್ವಾರು ಮಹಮ್ಮದ್ ಕುನ್ನಿ ಅನ್ನುವಂತಹ ಜನಪ್ರಿಯ ಹೆಸರನ್ನ ಪಡೆದುಕೊಂಡಿರ್ತಕ್ಕಂತಹ ಬೋಳ್ವಾರ್ ಮಹಮ್ಮದ್ ಅವರು ತಮ್ಮದೇ ಆದಂತಹ ಸಾಹಿತ್ಯವನ್ನ ಸೃಷ್ಟಿಸಿಕೊಂಡಿದ್ದಾರೆ. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಸಮಾಜದ ಸುಧಾರಣೆಯನ್ನ ತರ್ತಕ್ಕಂಥ ಪ್ರಯತ್ನದಲ್ಲಿ ಹಾಗೂ ಸಮಾಜದ ಅಂಕುಡೊಂಕುಗಳನ್ನ ತಿತ್ತಕ್ಕಂತಹ ಪ್ರಯತ್ನವನ್ನು ಕೂಡ ಬೋಳ್ವಾರು ಮಹಮ್ಮದ್ ಕುನ್ನಿ ಅವರು ಮಾಡ್ತಾರೆ. ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬೋಳ್ವಾರು ಅಂತಕ್ಕಂತಹ ಹಳ್ಳಿಯಲ್ಲಿ ಅಕ್ಟೋಬರ್ 22, 1951ರಲ್ಲಿ ಇವರು ಜನ್ಮ ತಾಳ್ತಾರೆ. ತಂದೆ ಅಬ್ಬಾಸ್ ಬ್ಯಾರಿ ಮತ್ತು ತಾಯಿ ಕುಲ್ಸುಮ್ ದಂಪತಿಗಳ ಮಗನಾಗಿ ಇವರು ಜನ್ಮ ತಾಳ್ತಾರೆ. ಇವರು ಪ್ರಮುಖವಾಗಿ ತುಳುನಾಡಿನಲ್ಲಿ ಪ್ರಸಿದ್ಧಿಯಲ್ಲಿರ್ತಕ್ಕಂತಹ ಬ್ಯಾರಿ ಅಂತಕ್ಕಂತಹ ಮುಸ್ಲಿಂ ಸಮುದಾಯದಿಂದ ಬಂದಂತಹ ವಿಶಿಷ್ಟ ಕವಿಯಾಗಿದ್ದಾರೆ. ಬೋಳುವಾರು ಮಹಮ್ಮದ್ ಕುನ್ನಿಯವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ತಮ್ಮ ಹಳ್ಳಿಯಲ್ಲಿಯೇ ಮುಗಿಸಿ ನಂತರ ಉನ್ನತ ವ್ಯಾಸಂಗಕ್ಕಾಗಿ ಮೈಸೂರು ವಿಶ್ವವಿದ್ಯಾನಿಲಯವನ್ನ ಸೇರ್ಕೊಂಡ್ರು. ಇವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಸಾಹಿತ್ಯ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡಿತಾರೆ. ಆ ಸಂದರ್ಭದಲ್ಲಿಯೇ ವಿಶಿಷ್ಟ ಸಾಧನೆಗಾಗಿ ಕುವೆಂಪು ಚಿನ್ನದ ಪದಕವನ್ನು ಕೂಡ ಇವರು ಪಡೆದುಕೊಳ್ತಾರೆ. ಇನ್ನು ಇವರ ಪತ್ನಿ, ಮಕ್ಕಳು ಇವರಿಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸಬಹುದು. ಇನ್ನು ಇವರ ವೃತ್ತಿ ಜೀವನವನ್ನ ಗಮನಿಸಿದಾಗ ಇವರ ವೃತ್ತಿ ಅಂತಕ್ಕಂಥದ್ದು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ. ಎಲ್ಲಿ ಕನ್ನಡ ಸಾಹಿತ್ಯ, ಎಲ್ಲಿ ಬ್ಯಾಂಕಿಂಗ್ ಕ್ಷೇತ್ರ, ಅಜಗಜಾಂತರ ವ್ಯತ್ಯಾಸ ಇದೆ ಅಲ್ವಾ ಸ್ನೇಹಿತರೆ? ಅದಕ್ಕೆ ಹೇಳೋದು, ವೃತ್ತಿ ಯಾವತ್ತೂ ಕೂಡ ವೃತ್ತಿಯಾಗಿರುತ್ತೆ. ಹವ್ಯಾಸ ಮತ್ತೆ ಕನ್ನಡ ಸಾಹಿತ್ಯದ ಮೇಲಿನ ಪ್ರೀತಿ ಅಂತಕ್ಕಂಥದ್ದೇನಿದೆ ಅದು ಯಾವಾಗ್ಲೂ ಅಜರಾಮರವಾಗಿರುತ್ತೆ ಅಂತ. ಇವರು ಡಿಸೆಂಬರ್ 1, 1972ರಿಂದ 2011ರವರೆಗೆ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಪ್ರಚಾರಕರು ಹಾಗೂ ಮುಖ್ಯ ಪ್ರಚಾರಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಇನ್ನು ಬ್ಯಾಂಕಿನ ಆಂತರಿಕ ಪತ್ರಿಕೆಗಳಾದ ಜಾಯಿಂಟ್ ಮತ್ತು ಕೃಷಿ ಲೋಕ
ಅನ್ನುವಂತಹ ಪತ್ರಿಕೆಯಲ್ಲಿಯೂ ಕೂಡ ಇವರು ಕಾರ್ಯನಿರ್ವಹಿಸಿದ್ದಾರೆ. ಇದರ ಜೊತೆಗೆ ರೂಟ್ ಸೆಟ್ ಅಂತಕ್ಕಂಥದ್ದು ಗ್ರಾಮೀಣ ಅಭಿವೃದ್ಧಿ ಸಂಬಂಧಪಟ್ಟಂತೆ ಧರ್ಮಸ್ಥಳದ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಸಂಸ್ಥೆ, ಈ ಸಂಸ್ಥೆಯಲ್ಲಿಯೂ ಕೂಡ ಇವರು ಕಾರ್ಯನಿರ್ವಹಿಸಿದ್ದಾರೆ. ಇನ್ನು ಇವರ ಸಾಹಿತ್ಯ ಪಯಣವನ್ನ ಗಮನಿಸಿದಾಗ ಈ ಸಾಹಿತ್ಯ ಪಯಣದ ಆರಂಭದ ಹಿಂದೆ ಒಂದು ಕಥೆ ಇದೆ. ಆ ಕಥೆನ ನಾನು ನಿಮ್ಗೆಲ್ಲ ಹೇಳಲೇಬೇಕು. ಒಂದು ದಿನ ಅವರು ತಮ್ಮ ವೃತ್ತಿಯಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಖ್ಯಾತ ಲೇಖಕರಾದ ಕನ್ನಡ ಲೇಖಕರಾದ ಅರೂರು ಲಕ್ಷ್ಮಣ್ ಸೇಠ್ ಅವ್ರ ಜೊತೆಗೂಡಿ ಒಂದು ಕ್ಯಾರಮ್ ಆಟನ ಆಡ್ತಾ ಇರ್ತಾರೆ. ಆ ಕ್ಯಾರಮ್ ಆಟನ ಆಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಸೇಠ್ ರವರು ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಯಾವುದೇ ಕಾರಣಕ್ಕೂ ಸಾಮಾನ್ಯ ಜನರು ಸಾಹಿತ್ಯಿಕ ವಿಷಯಗಳನ್ನ ವಿಮರ್ಶೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ತರ ನೀವೆಲ್ಲ ಬರೆಯೋದಕ್ಕಾಗಲ್ಲ, ಸಾಮಾನ್ಯ ಜನರು ಏನನ್ನು ಕೂಡ ಬರೆಯೋದಕ್ಕಾಗಲ್ಲ, ಅವರಿಗೆ ಭಾವನೆಗಳು ಕಡಿಮೆ ಅಂತಕ್ಕಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇದನ್ನ ಸವಾಲಾಗಿ ಸ್ವೀಕರಿಸಿದಂತಹ ಬೋಳೂರು ಮಹಮ್ಮದ್ ಕುನ್ನಿ ಅವರು ಈ ಮಟ್ಟಿಗೆ ಬೆಳೆದು ನಿಂತಿದ್ದಾರೆ. ಅದು ಏನು ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಸಂಚಿಕೆ ಪೂರ್ಣವಾಗಿ ಕೇಳಬೇಕು. ಇದನ್ನ ಸವಾಲಾಗಿ ಸ್ವೀಕರಿಸಿದಂತಹ ವ್ಯಕ್ತಿ ಒಂದು ಸಣ್ಣ ಕಥೆಯನ್ನ ಬರೀತಾರೆ. ಆ ಸಣ್ಣ ಕತೆ ನವಭಾರತ ಅಂತಕ್ಕಂತಹ ಪತ್ರಿಕೆಯಲ್ಲಿ ಪ್ರಕಟ ಆಗುತ್ತೆ. ಜೊತೆಗೆ ವಿಮರ್ಶಕರ ಗಮನ ಸೆಳೆಯುತ್ತೆ. ನೋಡಿ ಸ್ನೇಹಿತರೆ, ನಮ್ಗೆ ಯಾರೋ ಏನೋ ಅಂದ್ರು ಅಂದ ತಕ್ಷಣ ಅದನ್ನ ನಾವು ಕೆಟ್ಟದಾಗಿ ಭಾವಿಸೋದು, ಓ ಅವನೇ ದೊಡ್ಡ ಇವನು, ಅವನಿಗೆ ಎಲ್ಲ ತಿಳಿದಿರೋದು ಅಂತಕ್ಕಂಥ ಭಾವನೆಗಳು ಮೂಡೋದು ಅದು ತಪ್ಪು. ಹೀಗೆ ಗಂಭೀರವಾಗಿ ಅದನ್ನ ತಗೋಬೇಕು. ಅಂದ್ರೆ ಅದನ್ನ ಒಳ್ಳೆ ರೀತಿಯಲ್ಲಿ ತಗೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಒಂದು ಕಥೆ ಉದಾಹರಣೆಯಾಗುತ್ತೆ. ಇನ್ನು ಕನ್ನಡ ಸಾಹಿತ್ಯ ಲೋಕದಲ್ಲಿ 1973ರ ಅವಧಿ ಅಂತಕ್ಕಂಥದ್ದೇನಿದೆ, ಇದು ಬಹಳ ಪ್ರಮುಖವಾದಂತಹ ಘಟ್ಟ ಅಂತಾನೆ ಹೇಳಬಹುದು. ಈ ಅವಧಿಯಲ್ಲಿ ಪ್ರಮುಖವಾಗಿ ಮಹಮ್ಮದ್ ಕುನಿ ಅವರು ಏನ್ ಮಾಡಿದ್ರಪ್ಪ ಅಂದ್ರೆ ಮುಸ್ಲಿಂ ಸಂವೇದನೆ ಅಂತಕ್ಕಂಥದ್ದು, ಮುಸ್ಲಿಮರ ಬದುಕನ್ನ ಸಾಹಿತ್ಯಕ್ಕೆ ಪರಿಚಯಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಯಾಕಂದ್ರೆ ಮುಸಲ್ಮಾನರು ಅಂದ ತಕ್ಷಣ ಏನೋ ಒಂದು ಭಾವನೆಗಳು ಮೂಡ್ತಕ್ಕಂಥದ್ದು, ಅವೆಲ್ಲವೂ ಕೂಡ ಸುಳ್ಳು ಅನ್ನೋದನ್ನ ಅವರು ತೋರಿಸ್ಕೊಟ್ರು. ಯಾಕಂದ್ರೆ ಅವರ ಕಥೆಗಳನ್ನ ಓದಿದಾಗ ನಿಜಕ್ಕೂ ಕೂಡ ಯಾವುದು ತಪ್ಪು ಯಾವುದು ಸರಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಮುಸಲ್ಮಾನರಲ್ಲಿರ್ತಕ್ಕಂತಹ ಆ ಭಾವನೆಗಳು ಏನಿವೆ ಅವುಗಳಿಗೆ ಗೌರವವನ್ನ ನೀಡ್ತಕ್ಕಂಥದ್ದು ಹಾಗೂ ಎಲ್ಲರೂ ಒಂದೇ ಅಂತಕ್ಕಂತಹ ಭಾವನೆ ಮೂಡ್ತಕ್ಕಂಥದ್ದು ಇದು ಬಹಳ ಪ್ರಮುಖವಾದ ಘಟ್ಟ ಅಂತಾನೆ ನಾವು ಹೇಳ್ಬೋದು. ಇವರ ಕೃತಿಗಳು ಬರೋ ಮುನ್ನ ಈ ಮುಸಲ್ಮಾನರ ಪಾತ್ರಗಳನ್ನ ಸಾಂದರ್ಭಿಕವಾಗಿ ಹಾಗೂ ಏಕಮುಖವಾಗಿ ಚಿತ್ರಿಸ್ತಾ ಇದ್ರು. ಅಂದ್ರೆ ಮುಸಲ್ಮಾನರ ಬಗ್ಗೆ ಇರ್ತಕ್ಕಂತಹ ಅಭಿಮಾನ ಹಾಗೆ ಅವ್ರ ಮೇಲೆ ಇರ್ತಕ್ಕಂತಹ ಆಪಾದನೆಗಳನ್ನ ಎತ್ತಿ ತೋರಿಸ್ತಕ್ಕಂತ ಪ್ರಯತ್ನವನ್ನು ಮಾಡ್ತಾ ಇದ್ರು. ಪ್ರಮುಖವಾಗಿ ಮುಸಲ್ಮಾನರ ಬಗ್ಗೆ ಒಂದು ಚಿಂತನೆಯನ್ನ ಮಾಡಿದಂತಹ ವ್ಯಕ್ತಿ ಬೋಳ್ವಾರು ಮಹಮ್ಮದ್ ಕುನ್ನಿ ಅವರು. ಆದರೆ ನಮ್ಮ ಬೋಳ್ವಾರು ಮಹಮ್ಮದ್ ಕುನ್ನಿ ಅವರು ಪ್ರಮುಖವಾಗಿ ಕರಾವಳಿಯಲ್ಲಿ ಇರ್ತಕ್ಕಂತಹ ಬ್ಯಾರಿ ಅಂತಕ್ಕಂತಹ ಸಮುದಾಯದ ನೈಜ ಚಿತ್ರಣವನ್ನ ತೆರೆದಿಟ್ರು. ಅವರ ಆಚಾರ ವಿಚಾರಗಳು, ಅವರ ಭಾಷೆ ಇವೆಲ್ಲವನ್ನೂ ಕೂಡ ಎಲ್ರಿಗೂ ಕೂಡ ಅರ್ಥ ಆಗುವಂತೆ ತೆರೆದಿಡುವುದರ ಜೊತೆಗೆ ಅವರ ಬಗ್ಗೆ ತಮ್ಮದೇ ಆದಂತಹ ಬರಹಗಳ ಮೂಲಕ ಇಡೀ ಜಗತ್ತಿಗೆ ಅರ್ಥ ಮಾಡಿಸ್ತಕ್ಕಂಥ ಪ್ರಯತ್ನವನ್ನ ಬೋಳ್ವಾರು ಅವರು ಮಾಡ್ತಾರೆ. ಇದಿಷ್ಟೇ ಅಲ್ಲದೆ ಅವರ ಆಂತರಿಕ ಸವಾಲುಗಳು ಹಾಗೆ ಅವರು ಕೌಟುಂಬಿಕವಾಗಿ ಅನುಭವಿಸುತ್ತಿದ್ದಂತಹ ಸಮಸ್ಯೆಗಳನ್ನ ನೈಜವಾಗಿ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಇವರ ಕಥಾಹಂದರದಲ್ಲಿ, ಕಾಲ್ಪನಿಕ ಕಥಾಹಂದರದಲ್ಲಿ ಬರುವ ಮುತ್ತುಪ್ಪಾಡಿ ಅನ್ನುವಂತಹ ಒಂದು ಕಥೆಯಲ್ಲಿ ಭಾರತದ ಸಾಂಸ್ಕೃತಿಕ ಹಿನ್ನೆಲೆಯನ್ನ ತಿಳಿಸುವುದರ ಜೊತೆಗೆ ಇದರ ಮಹತ್ವವನ್ನು ಕೂಡ ಅರ್ಥೈಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಈ ಕಾಲ್ಪನಿಕ ಹಳ್ಳಿಯಲ್ಲಿ ಪ್ರಮುಖವಾಗಿ ಹಿಂದೂಗಳು ಮುಸಲ್ಮಾನರು ಒಗ್ಗಟ್ಟಿನಿಂದ ಜೀವನ ಮಾಡ್ತಾರೆ. ಅಷ್ಟೇ ಅಲ್ಲದೆ ತಮ್ಮದೇ ಆದಂತಹ ವೈಯಕ್ತಿಕ ಆಚರಣೆಗಳಿಗೆ ಅವರು ಮಾಡಿದ್ರೆ ಅವ್ರು ಬರ್ತಕ್ಕಂಥದ್ದು, ನಾವು ಮಾಡಿದ್ರೆ ನಾವು, ಅವರ ಒಂದು ಕಾರ್ಯಕ್ರಮಕ್ಕೆ ಅವರು ಹೋಗ್ತಕ್ಕಂಥದ್ದು, ಅವ್ರು ಬರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಇಂದಿಗೂ ಕೂಡ ಕೆಲವು ಪ್ರದೇಶಗಳಲ್ಲಿ
ಜೀವಂತವಾಗಿರ್ತಕ್ಕಂಥದ್ದನ್ನ ಪ್ರಮುಖವಾಗಿ ಗಮನಿಸ್ತೇವೆ. ವಿಶೇಷವಾಗಿ ಕರಾವಳಿಯಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು ಗಮನಾರ್ಹ ಸಂಗತಿಯಾಗಿದೆ. ಅಂದರೆ ಏನೇ ಆಚರಣೆಗಳಿದ್ರೂ ಕೂಡ ಎರಡೂ ಧರ್ಮದವರು ಒಗ್ಗೂಡಿ ಆಚರಣೆ ಮಾಡತಕ್ಕಂತಹ ಒಂದು ಪರಿಕಲ್ಪನೆಗಳು ಇಂದಿಗೂ ಕೂಡ ಕೊಂಚ ಮಟ್ಟಿಗೆ ಉಳಿದುಕೊಂಡಿರ್ತಕ್ಕಂಥದ್ದಕ್ಕೆ ಕಾರಣ ಬೋಳ್ವಾರು ಮಹಮ್ಮದ್ ಕುನ್ನಿಯವರು. ಇನ್ನು ಬೋಳ್ವಾರು ಮಹಮ್ಮದ್ ಕುನ್ನಿಯವರು ಪ್ರಮುಖವಾಗಿ ಮುಸಲ್ಮಾನರನ್ನ ಶೋಷಿತರು ಅಥವಾ ಅವ್ರನ್ನ ಒಂದು ಬಲಿಪಶು ಮಾಡದೆ ಅವರಲ್ಲಿರ್ತಕ್ಕಂತಹ ಮೂಢ ಆಚರಣೆಗಳನ್ನ, ಸ್ತ್ರೀ ಸಂವೇದನೆಗಳನ್ನ, ಸ್ತ್ರೀಯರ ಸ್ವಾತಂತ್ರ್ಯಗಳನ್ನ, ಶಿಕ್ಷಣದ ಅಗತ್ಯಗಳನ್ನ ತಮ್ಮ ಕಥೆಗಳಲ್ಲಿ ಮುಖ್ಯವಾಗಿ ತಿಳಿಸ್ತಾರೆ. ಯಾಕಂದ್ರೆ ಒಂದು ಶಿಕ್ಷಣ ಪಡೆದ್ರೆ ನಿಜಕ್ಕೂ ಕೂಡ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಏನಿದೆ ತನ್ನದೇ ಆದ ರೀತಿಯಲ್ಲಿ ಬದಲಾವಣೆ ಹೊಂದೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಇವರ ನಂಬಿಕೆ. ಸೊ ಅದೇ ಪ್ರಕಾರವಾಗಿ ತಮ್ಮ ಎಲ್ಲಾ ಕಥೆಗಳಲ್ಲಿಯೂ ಕೂಡ ಮುಸಲ್ಮಾನರ ಇರ್ತಕ್ಕಂತಹ ಮೂಢ ಆಚರಣೆಗಳನ್ನ ತೊಡೆದು ಹಾಕುವುದಕ್ಕೆ ಅಷ್ಟೇ ಅಲ್ಲದೆ ಅವರು ಆಚರಿಸ್ತಕ್ಕಂತಹ ಆಚರಣೆಗಳು ಸರಿಯಾದ ರೀತಿಯಲ್ಲಿ ಆಚರಿಸಲ್ಪಡುವಂತೆ ನೋಡಿಕೊಳ್ಳುವುದು ಇವರ ಮುಖ್ಯ ಗುರಿಯಾಗಿತ್ತು. ಪ್ರಮುಖವಾಗಿ ಜಾತಿ ಅನ್ನುವಂತಹ ಭೇದ ಭಾವವನ್ನ ತೊಡೆದು ಹಾಕಿ ಮಾನವೀಯತೆ ಎಂಬ ಅಂತಃಕರಣವನ್ನ ಹೇಗೆ ಮೂಡಿಸಿಕೊಳ್ಳಬೇಕು, ಹಾಗೆ ಒಬ್ಬರನ್ನೊಬ್ಬರು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಮುತ್ತುಪ್ಪಾಡಿ ಅಂತಕ್ಕಂತಹ ಕಥೆ ಪ್ರಮುಖವಾಗಿ ನಮಗೆ ತಿಳಿಸುತ್ತೆ. ಅಲ್ಲಿಯ ನಿವಾಸಿಗಳು ಬದುಕುತ್ತಿದ್ದಂತಹ ರೀತಿ ನೀತಿಗಳನ್ನ ಈ ಲೇಖನ ಪ್ರಮುಖವಾಗಿ ಹೇಳುತ್ತೆ. ಇನ್ನು ನಂತರದಲ್ಲಿ ಬರ್ತಕ್ಕಂಥದ್ದು 2012ರಲ್ಲಿ ಪ್ರಕಟವಾದಂತಹ ಸ್ವಾತಂತ್ರ್ಯದ ಹೋಟ ಅಂತಕ್ಕಂತಹ ಕಾದಂಬರಿ. ಸುಮಾರು 1011 ಪುಟಗಳಿರ್ತಕ್ಕಂತಹ ಈ ಕಾದಂಬರಿಯಲ್ಲಿ ಆಗಿನ ಕಾಲದಲ್ಲಿ ಸ್ವಾತಂತ್ರ್ಯದ ಹೋರಾಟದ ಸಂದರ್ಭದಲ್ಲಿ ಹಾಗೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಆದಂತಹ ಘಟನೆಗಳನ್ನ ವಿವರವಾಗಿ ವಿವರಿಸುವುದರ ಜೊತೆಗೆ ಎರಡೂ ಧರ್ಮಗಳ ನಡುವೆ ನಡೆದಂತಹ ಸಂಘರ್ಷಗಳು ಹಾಗೂ ಅಲ್ಲಿ ಆದಂತಹ ಕೆಲವು ಸಮಸ್ಯೆಗಳ ಬಗ್ಗೆ ನಿಖರವಾಗಿ ತಾವು ಬರವಣಿಗೆಯ ಮೂಲಕ ಆ ಕಾದಂಬರಿಯ ಮೂಲಕ ತಿಳಿಸಿರ್ತಕ್ಕಂಥದ್ದು ಕೂಡ ಗಮನಾರ್ಹ ಸಂಗತಿಯಾಗಿದೆ. ಯಾಕಂದ್ರೆ ಆಗಿನ ಕಾಲದಲ್ಲಿ ಇದ್ದಂತಹ ವ್ಯವಸ್ಥೆಗಳು ಹೇಗಿತ್ತು, ಹಾಗೆ ಬ್ರಿಟಿಷರು ಸ್ವಾತಂತ್ರ್ಯವನ್ನ ಘೋಷಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಆದಂತಹ ಕೆಲವು ಸವಾಲುಗಳು ಇವೆಲ್ಲವನ್ನು ಕೂಡ ಕೂಲಂಕುಷವಾಗಿ ತಿಳಿಯೋದಕ್ಕೆ ಸ್ವಾತಂತ್ರ್ಯದ ಹೋಟ ಅಂತಕ್ಕಂತಹ ಈ ಕಾದಂಬರಿಯನ್ನ ನೀವು ಓದ್ಬಹುದು. ಯಾರಾದ್ರೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ಓದಿ. ಇನ್ನು 1997ರಲ್ಲಿ ಪ್ರಕಟವಾದಂತಹ ಪತ್ರಿಕೆಯಲ್ಲಿ ಪ್ರಕಟವಾದ 5 ದಶಕದ ನಂತರ ಇಬ್ಬರು ಪಾತ್ರಗಳು ಅಂದ್ರೆ ಇಬ್ಬರು ಸ್ನೇಹಿತರು ಬೇರ್ಪಟ್ಟು ಒಂದಾದಂತಹ ಸಂದರ್ಭವನ್ನು ಈ ಕಥಾ ಮೂಲಕ್ಕೆ ಬಳಸ್ಕೊಂಡಿದ್ದಾರೆ. ಅಂದ್ರೆ ದೇಶ ವಿಭಜನೆಯಾದ ಸಂದರ್ಭದ ನೋವನ್ನು ಕೂಡ ಈ ಕಥೆ ಪ್ರಮುಖವಾಗಿ ನಮಗೆ ತಿಳಿಸುತ್ತೆ. ಇದಿಷ್ಟೇ ಅಲ್ಲದೆ ಪ್ರಮುಖವಾಗಿ ಇಬ್ಬರು ಒಡಹುಟ್ಟಿದವರು ಬೇರ್ಪಟ್ಟಂತಹ ಸಂದರ್ಭವೂ ಕೂಡ ಆ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು. ಆ ಕಥೆಯನ್ನ ಆಧಾರವಾಗಿಟ್ಕೊಂಡು ಇವರು ಪ್ರಮುಖವಾಗಿ ಈ ಕೃತಿಯನ್ನ ರಚನೆ ಮಾಡ್ತಾರೆ. ಪ್ರಮುಖವಾಗಿ ಬೋಳ್ವಾರು ಮಹಮ್ಮದ್ ಕುನ್ನಿ ಅವರು ಈ ಪುಸ್ತಕವನ್ನ ತಮ್ಮ ತಂದೆಗೆ ಸಮರ್ಪಿಸುತ್ತಾ ಒಂದು ಮುನ್ನುಡಿಯನ್ನ ಬರೀತಾರೆ. ಆ ಮುನ್ನುಡಿಯನ್ನ ಸ್ವಲ್ಪ ಗಮನಿಸೋಣ. ಅವರು ಹೇಳ್ತಾರೆ, ನನ್ನ ಜೀವನದಲ್ಲಿ ಎಲ್ಲಾ ಧರ್ಮಗಳ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಭಗವದ್ಗೀತೆ, ಉಪನಿಷತ್ತು ಮತ್ತಿತರ ಧರ್ಮ ಗ್ರಂಥಗಳು, ಬೈಬಲ್, ಕುರಾನ್ ಇವೆಲ್ಲವನ್ನು ಕೂಡ ಒಮ್ಮೆಯಾದರೂ ಓದಬೇಕೆಂಬ ಆಸಕ್ತಿಯನ್ನ ಮೂಡಿಸಿದ ನನ್ನ ತಂದೆಗೆ ಈ ಪುಸ್ತಕವನ್ನ ಸಮರ್ಪಿಸುತ್ತೇನೆ ಅಂತ ಬರೀತಾರೆ. ಅಂದ್ರೆ ಯಾವುದೇ ಧರ್ಮವಾಗಲಿ ಒಮ್ಮೆ ಆದ್ರೂ ಎಲ್ಲಾ ಗ್ರಂಥವನ್ನ ಓದ್ಬೇಕು ಅಂತಕ್ಕಂತ ಆಸಕ್ತಿಯನ್ನ ಮೂಡಿಸಿದ್ದು ಇವರ ತಂದೆ. ಇವರ ಒಂದು ಮಹತ್ವವಾದ ಒಂದು ಗುಣದಿಂದಾಗಿ ಇವತ್ತು ಮಹಮ್ಮದ್ ಕುನ್ನಿ ಅವರು ಸಾಹಿತ್ಯ ಲೋಕದ ದಿಗ್ಗಜರಾಗಿದ್ದಾರೆ. ಇನ್ನು ನಂತರದಲ್ಲಿ ಸ್ವಾತಂತ್ರ್ಯದ ಹೋಟ ಅಂತಕ್ಕಂತಹ ಈ ಕಾದಂಬರಿಯನ್ನ ಶಿವಮೊಗ್ಗದ ರಂಗಾಯಣವು 3 ಗಂಟೆಯ ನಾಟಕವನ್ನಾಗಿ ರೂಪಿಸಿತು. ಜನಸಾಮಾನ್ಯರಿಗೆ ದೇಶ ವಿಭಜನೆಯ ಸತ್ಯವನ್ನ ಅರ್ಥೈಸ್ತಕ್ಕಂಥ ಪ್ರಯತ್ನವನ್ನ ಈ 3 ಗಂಟೆಯ ನಾಟಕ ಪ್ರಮುಖವಾಗಿ ಮಾಡುತ್ತೆ. ಸಾಮಾನ್ಯ ಜನರಿಗೆ
ಸಾಮಾನ್ಯ ಭಾಷೆಯಲ್ಲಿ ಅರ್ಥೈಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಇನ್ನು ಈ ನಾಟಕದಲ್ಲಿ ಸಂಗೀತದ ಹಲವು ಪ್ರಕಾರಗಳನ್ನ ಬಳಸಿಕೊಳ್ಳೋದ್ರ ಜೊತೆಗೆ ಹಲವಾರು ರಂಗಕರ್ಮಿಗಳಿಗೆ ಅವಕಾಶವನ್ನ ಕಲ್ಪಿಸುವುದರ ಮೂಲಕ ಹಲವಾರು ಹಾಡುಗಳನ್ನ ರಚಿಸಿ ಪ್ರೇಕ್ಷಕರ ಮನಗೆದ್ದದ್ದು 2026 ಏಪ್ರಿಲ್ನಲ್ಲಿ ಪ್ರಕಟವಾದಂತಹ ಈ ನಾಟಕ, ಪ್ರದರ್ಶನಗೊಂಡಂತಹ ನಾಟಕ ಪ್ರೇಕ್ಷಕರ ಕಣ್ಣಲ್ಲಿ ಕಣ್ಣಾಲಿಯನ್ನು ತರಿಸಿತ್ತು. ಇನ್ನು ಬೋಳುವಾರು ಮಹಮ್ಮದ್ ಕುನ್ನಿ ಅವರು ಮಕ್ಕಳಿಗಾಗಿ ಮಕ್ಕಳ ಸಾಹಿತ್ಯವನ್ನು ಕೂಡ ರಚನೆ ಮಾಡಿದ್ದಾರೆ. ಮಕ್ಕಳ ಸಾಹಿತ್ಯದಲ್ಲಿ ಬಾಪು ಗಾಂಧಿ, ಬಾಪು ಆದ ಕತೆ ಅಂತಕ್ಕಂತಹ ಕಥೆಯಲ್ಲಿ ಪ್ರಮುಖವಾಗಿ ಗಾಂಧೀಜಿಯವರ ವ್ಯಕ್ತಿತ್ವವನ್ನ ಚಿತ್ರಿಸುತ್ತಾರೆ. ಈ ಕೃತಿ 2 ವರ್ಷದಲ್ಲಿ 4 ಬಾರಿ ಮುದ್ರಣ ಕಂಡಿದೆ. ಹಾಗೆ 2010ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂದ್ರೆ ಬಾಲ ಪ್ರಶಸ್ತಿಗೂ ಕೂಡ ಇದು ಭಾಜನವಾಗಿದ್ದು ಇದರ ವಿಶೇಷ. ಇನ್ನು ಈ ಕೃತಿಯಲ್ಲಿ ಪ್ರಮುಖವಾಗಿ ಲೇಖಕರು ಶಾಲಾ ದಿನಗಳಲ್ಲಿ ಗಾಂಧೀಜಿಯವರು ಅನುಭವಿಸುತ್ತಿದ್ದಂತಹ ಸಮಸ್ಯೆಗಳು ಹಾಗೂ ಅಸ್ಪೃಶ್ಯರ ವಿಷಯದಲ್ಲಿ ನಡೆದಂತಹ ಹಲವಾರು ಸಮಸ್ಯೆಗಳು, ಹೋರಾಟಗಳು ಇವೆಲ್ಲವನ್ನು ಕೂಡ ಈ ಕೃತಿಯಲ್ಲಿ ಪ್ರಮುಖವಾಗಿ ಚಿತ್ರಿಸಲಾಗಿದೆ. ಇಷ್ಟೇ ಅಲ್ಲದೆ ಆಗಿನ ಕಾಲದಲ್ಲಿ ಇದ್ದಂತಹ ಮೂಢನಂಬಿಕೆಗಳು, ಧೂಮಪಾನದಿಂದ ಅನುಭವಿಸಿದಂತಹ ಸಮಸ್ಯೆಗಳು ಇವೆಲ್ಲವನ್ನು ಗಾಂಧೀಜಿಯವರು ಹೇಗೆ ಎದುರಿಸಿದ್ರು ಅಂತಕ್ಕಂಥದ್ದನ್ನ ಪ್ರಮುಖವಾಗಿ ಇಲ್ಲಿ ತಿಳಿಯಪಡಿಸಿದ್ದಾರೆ. ಹಾಗೆ ಮಕ್ಕಳು ಮತ್ತು ಹಿರಿಯರು ಹೇಗೆ ವರ್ತಿಸಬೇಕು, ತಮ್ಮ ಬದುಕಿನ ಬಂಡಿಯನ್ನ ಹೇಗೆ ಸಾಗಿಸಬೇಕು ಅಂತಕ್ಕಂಥ ವಿಷಯವನ್ನ ಈ ಕೃತಿಯಲ್ಲಿ ಪ್ರಮುಖವಾಗಿ ತಿಳಿಸ್ತಾರೆ. ಇನ್ನು ಇವರದೇ ಆದಂತಹ ಮತ್ತೊಂದು ಕೃತಿ ಉಮ್ಮಾ ಅಂತಕ್ಕಂಥದ್ದು. ಈ ಉಮ್ಮಾ ಅಂತಕ್ಕಂತಹ ಕೃತಿ ಏನಿದೆ, ಹೆಣ್ಣು ಮಕ್ಕಳ ಬಗ್ಗೆ ಬರೆದಂತಹ ಒಂದು ಕೃತಿ. ಹೆಣ್ಣು ಮಕ್ಕಳು ಕೌಟುಂಬಿಕವಾಗಿ ಅನುಭವಿಸುವ ಸವಾಲುಗಳು, 4 ಗೋಡೆಯ ಮಧ್ಯೆ ಉಂಟಾಗ್ತಕ್ಕಂತಹ ನೋವು ನಲಿವುಗಳು ಹಾಗೂ ಅಪರೂಪಕ್ಕೊಮ್ಮೆ ಸಿಗುವ ಖುಷಿ, ಸದಾ ಸಿಗುವ ನೋವು ಇವೆಲ್ಲವನ್ನು ಕೂಡ ಸಂವೇದನಾಶೀಲತೆ ಅಂದ್ರೆ ಹೆಣ್ಣು ಹಾಗೆ ಪುರುಷರ ನಡುವಿನ ಸಂಬಂಧ, ಹಾಗೆ ಕೌಟುಂಬಿಕವಾಗಿ ಉಂಟಾಗ್ತಕ್ಕಂತಹ ಪೀಡನೆಗಳು, ನೋವುಗಳು ಹಾಗೂ ಇವೆಲ್ಲದರ ನಡುವೆ ಬೆಳೆಯುವ ಸ್ನೇಹ ಅಂತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಈ ಕಾದಂಬರಿಯಲ್ಲಿ ಚಿತ್ರಿಸಲಾಗಿದೆ. ಇನ್ನು ಇದಿಷ್ಟೇ ಇಲ್ಲದೆ ಓದಿರಿ ಅಂತಕ್ಕಂಥದ್ದು ಪ್ರವಾದಿ ಮಹಮ್ಮದರನ್ನಾಧರಿಸಿದ ಒಂದು ಕೃತಿ. ಪ್ರವಾದಿ ಮಹಮ್ಮದರು ಸಾಮಾನ್ಯ ಮನುಷ್ಯನಾಗಿ ಬದುಕಿದ ಸಂದರ್ಭವನ್ನ ಕನ್ನಡದ ಐತಿಹಾಸಿಕ ಪ್ರಥಮ ಕೃತಿಯಾಗಿ ಈ ಓದಿರಿ ಅಂತಕ್ಕಂಥದ್ದು ಗುರುತಿಸಿಕೊಳ್ಳುತ್ತೆ. ಇನ್ನು ಮತ್ತೊಂದು ಕೃತಿ ಒಂದು ತುಂಡು ಗೋಡೆ ಅಂತಕ್ಕಂಥದ್ದು. ಇದು ಬಾಬ್ರಿ ಮಸೀದಿಗೆ ಸಂಬಂಧಪಟ್ಟಂತಹ ವಿಷಯವನ್ನ ಇಟ್ಕೊಂಡು ಬರೆದಂತಹ ಲೇಖನ ಜನಮೆಚ್ಚುಗೆ ಗಳಿಸುವುದರ ಜೊತೆಗೆ ವಾಸ್ತವ ಸತ್ಯಾಂಶವನ್ನ ತೆರೆದಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಜೊತೆಗೆ ರಾಜಕೀಯ ವ್ಯಂಗ್ಯವನ್ನು ಕೂಡ ಇಲ್ಲಿ ಪ್ರಮುಖವಾಗಿ ತಿಳಿಸಿದ್ದಾರೆ. ರಾಜಕೀಯವಾಗಿ ಇದನ್ನ ಹೇಗೆ ಬಳಸಿಕೊಂಡ್ರು ಅಂತಕ್ಕಂಥದ್ದನ್ನು ಕೂಡ ಇದು ಪ್ರಮುಖವಾಗಿ ತಿಳಿಸುತ್ತೆ. ಇಂತಹ ಕೃತಿಗಳನ್ನ ಓದುವುದರ ಮೂಲಕ ವಾಸ್ತವ ಸತ್ಯವನ್ನ ನಾವು ತಿಳ್ಕೋಬೇಕು. ನಾವು ಏನೇನೋ ಮಾತಾಡೋದಲ್ಲ, ವಾಸ್ತವ ಅಂಶವನ್ನ ಅರ್ಥ ಮಾಡಿಕೊಂಡು ಮಾತಾಡಿದಾಗ ನಿಜಕ್ಕೂ ಕೂಡ ಇಂತಹ ಕೃತಿಗಳಿಗೆ ತೂಕ ಬರುತ್ತೆ. ಇವರು ಕನ್ನಡ ಸಾಹಿತ್ಯಕ್ಕೆ ಮಾತ್ರ ಸೀಮಿತವಾಗದೆ ಚಲನಚಿತ್ರಕ್ಕೂ ಕೂಡ ತಮ್ಮ ಪಾದಾರ್ಪಣೆ ಮಾಡಿದ್ದಾರೆ. ಅದರಲ್ಲಿ ಚಿತ್ರಕಥೆ ಬರೆದಂತಹ ಮುನ್ನುಡಿ 2001, ಅತಿಥಿ 2002ರಲ್ಲಿ ಪ್ರಕಟಗೊಂಡಂತಹ ಚಿತ್ರ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳಿಗೂ ಕೂಡ ಭಾಜನವಾಗಿದೆ. ಇನ್ನು ಮಹಮ್ಮದ್ ಕುನ್ನಿ ಅವರು ಕೇವಲ ಒಬ್ಬ ಮೇಜಿನ ಬರಹಗಾರರಾಗದೆ ವಿವಿಧ ಸಂಘಟನೆಗಳಲ್ಲಿ, ವಿಶೇಷವಾಗಿ ಕನ್ನಡ ಪ್ರಾಧಿಕಾರ, ಹಂಪಿ ವಿಶ್ವವಿದ್ಯಾನಿಲಯ, ಕನ್ನಡ ಸಾಹಿತ್ಯ ಅಕಾಡೆಮಿ ಈ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡು ಮುಂಚೂಣಿಯಲ್ಲಿ ನಿಂತ ಒಬ್ಬ ವ್ಯಕ್ತಿಯಾಗಿಯೂ ಕೂಡ ನಾವು ಗುರುತಿಸ್ತೇವೆ. ಇನ್ನು ಇವರಿಗೆ ಸಂದ ಪ್ರಶಸ್ತಿಗಳನ್ನ ಗಮನಿಸಿದ ಹೋದಂತೆ ದೊಡ್ಡ ಪಟ್ಟಿಯೇ ಬೆಳೆಯುತ್ತದೆ. 2016ರಲ್ಲಿ ಸ್ವಾತಂತ್ರ್ಯದ ಓಟ ಮಹಾ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 2010 ಬಾಲ ಪುರಸ್ಕಾರ, ಗಾಂಧಿ
ಬಾಪು ಆದ ಕತೆ ಅಂತಕ್ಕಂತಹ ಕಾದಂಬರಿಗೆ 1997 ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಮಗ್ರ, 1991 ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಕೊಡುಗೆಗಾಗಿ, ಇನ್ನು 1983 ದೇವರ ರಾಜ್ಯ ಅಂತಕ್ಕಂತಹ ಕಥಾ ಸಂಕಲನಕ್ಕಾಗಿ, 1991 ಪುಸ್ತಕ ಪ್ರಕಟಣೆಗಾಗಿ, ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುವ ನಮ್ಮ ಬೋಳ್ವಾರು ಮಹಮ್ಮದ್ ಕುಮ್ಮಿ ಅವರು ತಮ್ಮದೇ ಆದಂತಹ ಚರಿತ್ರೆಯನ್ನು ಮೂಡಿಸಿದ್ದಾರೆ. ಹಲವಾರು ಪ್ರಶಸ್ತಿಗಳು ಅವರನ್ನು ಅರಸಿ ಬಂದರೂ ಕೂಡ ಯಾವುದೇ ಗರ್ವವನ್ನು ತೋರದೆ ಕನ್ನಡ ಸಾಹಿತ್ಯದ ಸೇವೆಯಲ್ಲಿ ಇಂದಿಗೂ ಕೂಡ ತೊಡಗಿಸಿಕೊಂಡಿದ್ದಾರೆ. ಬೋಳ್ವಾರು ಮಹಮ್ಮದ್ ಕುಮ್ಮಿ ಅವರು ತಮ್ಮದೇ ಆದಂತಹ ಚಿತ್ರಣವನ್ನು ರೂಪಿಸಿದ್ದಾರೆ. ಪ್ರಮುಖವಾಗಿ ಮಾನವೀಯತೆ, ಇಷ್ಟೇ ಅಲ್ಲದೆ ಧರ್ಮ ಹಾಗೂ ಸ್ನೇಹ, ಪ್ರೀತಿ, ವಿಶ್ವಾಸ ಇವೆಲ್ಲದಕ್ಕೂ ಕೂಡ ಒಂದು ಕೈಗನ್ನಡಿಯಾಗಿದ್ದಾರೆ. ಇವೆಲ್ಲದರ ನಡುವೆ ಬದುಕುತ್ತಿರುವ ನಾವು ನಮ್ಮವರನ್ನು ಪ್ರೀತಿಸುತ್ತಾ ಧಾರ್ಮಿಕವಾಗಿ ಯಾವುದೇ ಒಡಕುಗಳು ಉಂಟಾಗದೆ ಸ್ನೇಹ ಭಾವನೆ ಮೂಡಬೇಕು ಅಂತಕ್ಕಂಥದ್ದು ಬೋಳ್ವಾರು ಮಹಮ್ಮದ್ ಕುಮ್ಮಿ ಅವರ ಪ್ರಮುಖ ಉದ್ದೇಶ. ಇವರ ಸಾಹಿತ್ಯ ಕೃಷಿ ಮತ್ತಷ್ಟು ಸಾಗಲಿ, ಹಾಗೆ ಇವರಂತಹ ವ್ಯಕ್ತಿಗಳು ತಮ್ಮದೇ ಆದಂತಹ ನೆಲೆಯಲ್ಲಿ ಸಾಹಿತ್ಯ ಕೃಷಿಯನ್ನ ಮಾಡ್ತಾ ಮುಂದೆ ಸಾಗ್ತಾ ಇದ್ದಾರೆ. ಇಂತಹ ಅಮೂಲ್ಯ ಸಾಹಿತಿಗಳು ನಿಮ್ಮೆಲ್ಲರ ನಡುವೆ ಇಂದಿಗೂ ಕೂಡ ಇದ್ದಾರೆ, ಮುಂದೆಯೂ ಕೂಡ ಇರ್ತಾರೆ. ಎಲ್ರಿಗೂ ಇಂತಹ ಮಹಾನ್ ಚೇತನ ಸ್ಫೂರ್ತಿಯಾಗಲಿ ಅಂತಕ್ಕಂಥ ಆಶಯದೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗ್ತೀವಿ. ಅಲ್ಲಿಯವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಜೈ ಹಿಂದ್.